ಕರ್ನಾಟಕದ ಉತ್ತರ ಭಾಗದಲ್ಲಿ ಪ್ರಸಿದ್ಧವಾದ ಕೊಪ್ಪಳ ನಗರವು ತನ್ನ ಶ್ರೀಮಂತ ಇತಿಹಾಸ, ಪರಂಪರೆ ಮತ್ತು ವೀರ ಸಂಸ್ಕೃತಿಯಿಂದ ಹೆಸರುವಾಸಿಯಾಗಿದೆ. ಬಂಡೆಗಳಿಂದ ಆವರಿಸಲ್ಪಟ್ಟಿರುವ ಈ ಪ್ರದೇಶದ ಹೃದಯದಲ್ಲಿ ಎತ್ತರದ ಬಂಡೆಯ ಮೇಲಿರುವ ಕೊಪ್ಪಳ ಕೋಟೆ ಪ್ರಮುಖ ಆಕರ್ಷಣೆ. ಇತಿಹಾಸದ ಹಲವಾರು ರಾಜವಂಶಗಳ ಉದಯ, ಅಸ್ತಗಳ ಸಾಕ್ಷಿಯಾಗಿರುವ ಈ ಕೋಟೆ ಕದನಗಳ ಗಾಳಿ ತಿಂದಿದ್ದರೂ ಆ ಕಾಲದ ಕಲೆ, ವಾಸ್ತುಶಿಲ್ಪದ ಮಹತ್ವವನ್ನು ಇಂದಿಗೂ ಸಾರುತ್ತದೆ. ಕೊಪ್ಪಳದ ಪ್ರಾಚೀನ ಹೆಸರುಗಳು ಮತ್ತು ಹಿನ್ನೆಲೆ. ಕೊಪ್ಪಳವನ್ನು ಪ್ರಾಚೀನ ಕಾಲದಲ್ಲಿ ಕೂಪಣ, ಕೋಪಣ, ಕೊಪ್ಪಣ, ಕೊಪ್ಪಳಪುರ ಎಂಬ ಹಲವು ಹೆಸರುಗಳಿಂದ ಗುರುತಿಸಲಾಗುತ್ತಿತ್ತು. ಹಲವಾರು ಪುರಾತನ ಶಾಸನಗಳಲ್ಲಿ ಈ ಹೆಸರುಗಳು ಕಂಡುಬರುತ್ತವೆ. ಚಾಳುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಬಳಿಕ ಹೈದರಾಲಿ, ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕೂಡ ಕೊಪ್ಪಳವು ಪ್ರಮುಖ ತಾಕೀತಿನ ಸ್ಥಳವಾಗಿ ಪ್ರಸಿದ್ಧ. ಕೊಪ್ಪಳ ಪ್ರದೇಶದಲ್ಲಿ ಸಿಗುವ ಬಂಡೆಗಳು ಕೋಟೆ ನಿರ್ಮಾಣಕ್ಕೆ ಅನುವಾಗಿ ಯುದ್ಧ ಕಾಲದಲ್ಲಿ ರಕ್ಷಣಾ ಕವಚವಾಗಿದ್ದವು. ಮಲೆನಾಡು ಮತ್ತು ದಾವಣಗೆರೆ, ರಾಯಚೂರು, ಬಳ್ಳಾರಿ ಪ್ರದೇಶಗಳ ನಡುವಿನ ಪ್ರಮುಖ ಮಾರ್ಗವಾಗಿದ್ದರಿಂದ ಕೋಟೆಗೆ ತಾಕೀತಿನ ಮಹತ್ವ ಇತ್ತು. ವಿಜಯನಗರ ಸಾಮ್ರಾಜ್ಯದ ಕಾಲ. ಕೊಪ್ಪಳ ಕೋಟೆಯ ಪ್ರಮುಖ ಅಭಿವೃದ್ಧಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕಂಡುಬಂದಿತು. ಶ್ರೀಕೃಷ್ಣ ದೇವರಾಯ ಮತ್ತು ಅವರ ಆಡಳಿತಗಾರರು ಕೋಟೆಯನ್ನು ಯುದ್ಧ ತಂತ್ರಕ್ಕೆ ಅನುಗುಣವಾಗಿ ಬಲಪಡಿಸಿದರು. ವ್ಯಾಪಾರ, ಕೃಷಿ ಮತ್ತು ಸೈನಿಕ ಚಟುವಟಿಕೆಗಳಿಗೆ ಕೊಪ್ಪಳ ಕೇಂದ್ರವಾಗಿತ್ತು. ಕೋಟೆಯೊಳಗಿನ ನೀರಿನ ಕೆರೆಗಳು, ಭೂಗರ್ಭದ ರಹಸ್ಯ ದಾರಿಗಳು, ಗಸ್ತು ಗೋಪುರಗಳು ವಿಜಯನಗರ ವಾಸ್ತುಶಿಲ್ಪದ ಸ್ವರೂಪವನ್ನು ಇಂದಿಗೂ ಸಾರುತ್ತವೆ. ವಿಜಯನಗರದ ಅವನತಿಯೊಂದಿಗೆ ಅನೇಕ ಸ್ಥಳಗಳು ಶತ್ರುಗಳ ದಾಳಿಗೆ ಒಳಗಾದವು. ಕೊಪ್ಪಳವೂ ಅದರಲ್ಲಿ ಒಂದು. ಆದರೆ ಕೋಟೆ ಸುಲಭವಾಗಿ ಗೆಲ್ಲುವಂಥದ್ದು ಅಲ್ಲ. ಕಲ್ಲಿನ ಬೆಟ್ಟದ ಮೇಲಿರುವುದರಿಂದ ಕೋಟೆ ಮೇಲೆ ಹತ್ತುವುದು ಕಷ್ಟ. ಈ ಕಾರಣ ಕೋಟೆ ಹಲವಾರು ಯುದ್ಧಗಳಿಗೆ ಸಾಕ್ಷಿಯಾಗಿದ್ದರೂ ತಕ್ಷಣ ಪತನವಾಗಲಿಲ್ಲ. ಮರಾಠರ ಹಾಗೂ ಮೈಸೂರಿನ ಆಡಳಿತ. ವಿಜಯನಗರದ ನಂತರ ಇಲ್ಲಿ ಮರಾಠರು ತನ್ನ ಪ್ರಭಾವ ತೋರಿದರು. ನಂತರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಕೋಟೆಯನ್ನು ಹಿಡಿದು ತನ್ನ ಆಳ್ವಿಕೆಯೊಳಗೆ ತರುತ್ತಾರೆ. ಟಿಪ್ಪು ಸುಲ್ತಾನ ಕೋಟೆಯ ರಕ್ಷಣೆಗೆ ಹೆಚ್ಚಿನ ಗಮನ ಕೊಟ್ಟು ಗಸ್ತು ವ್ಯವಸ್ಥೆಯನ್ನು ಕೂಡಿಬಂದರು. ಕೋಟೆಯೊಳಗಿನ ಆಯುಧಾಗಾರ, ತಪಾಸಣಾ ಕೇಂದ್ರ, ಕಾವಲು ಗೋಪುರಗಳು ಅವನ ಕಾಲದಲ್ಲಿ ಬಲಗೊಂಡಿವೆ ಎಂದು ಹೇಳಲಾಗುತ್ತದೆ. ಕೊಪ್ಪಳ ಪ್ರದೇಶವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿಯೂ ಮರೆಯಲಾಗದು. ಹಲವಾರು ಕ್ರಾಂತಿಕಾರಿಗಳು ಇಲ್ಲಿನ ಬೆಟ್ಟಗಳಲ್ಲಿ ತಂಗಿ ಬ್ರಿಟಿಷರ ವಿರುದ್ಧ ಗುಪ್ತ ಸಭೆಗಳನ್ನು ನಡೆಸಿದ್ದರು. ಬ್ರಿಟಿಷರ ದಾಳಿಗಳು ಮತ್ತು ಯುದ್ಧಗಳು. 1790ರ ದಶಕದಿಂದ ಬ್ರಿಟಿಷರು ದಕ್ಷಿಣ ಭಾರತದ ಮೇಲೆ ಪ್ರಭಾವ ಸಾಧಿಸಲು ಯತ್ನಿಸುತ್ತಿದ್ದರು. ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳಲ್ಲಿ ಕೊಪ್ಪಳ ಕೋಟೆ ಯುದ್ಧ ತಂತ್ರದ ಭಾಗವಾಗಿತ್ತು. 1799ರ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ ಸಾವಿಗೀಡಾದ ನಂತರ ಬ್ರಿಟಿಷರು ದಕ್ಷಿಣ ಭಾರತದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡರು. ಕೊಪ್ಪಳ ಕೋಟೆ ಸಹ ಅವರ ಹಿಡಿತಕ್ಕೆ ಬಂತು. ಇನ್ನು ನಂತರ 1848ರಿಂದ 1858ರ ಅವಧಿಯಲ್ಲಿ ಕೊಪ್ಪಳದ ಸುತ್ತ ನಡೆಯುತ್ತಿದ್ದ ರಾಯಚೂರು ಕೊಪ್ಪಳ ಹೋರಾಟ ಬಹಳ ಪ್ರಸಿದ್ಧ. ಕೋಟೆಯ ಮೇಲೆ ನಿಯಂತ್ರಣ ಪಡೆಯಲು ಬ್ರಿಟಿಷರು ಕಡೆಯದಾಗಿ ಬಲಿಷ್ಠ ದಾಳಿ ನಡೆಸಿ ನಿಯಂತ್ರಣಕ್ಕೆ ತಂದರು. ಕೆಲವು ದಾಖಲಾತಿಗಳ ಪ್ರಕಾರ ಕೋಟೆಯಲ್ಲಿ ಬಂಡಾಯಗಾರರು ಬಹಳ ಕಾಲ ಸತತವಾಗಿ ಪ್ರತಿರೋಧ ನೀಡಿದರು. ಕೋಟೆಯ ವಾಸ್ತುಶಿಲ್ಪ ಮತ್ತು ವಿಶೇಷತೆಗಳು. ಕೊಪ್ಪಳ ಕೋಟೆಗೆ ಹತ್ತುವ 2 ಮುಖ್ಯ ದಾರಿಗಳಿವೆ. ಒಂದು ಕಡೆ ಕಲ್ಲಿನ ಮೆಟ್ಟಿಲುಗಳನ್ನು ಕಡಿದು ನಿರ್ಮಿಸಲಾಗಿದೆ, ಮತ್ತೊಂದು ಕಡೆ ಸುತ್ತುದಾರಿ. ಕೋಟೆ ಬೆಟ್ಟದ ಶಿಖರದಲ್ಲಿ ನಿರ್ಮಾಣವಾಗಿರುವುದರಿಂದ ದೂರದಿಂದಲೇ ಅದು ಆಕರ್ಷಕವಾಗಿ ಕಾಣುತ್ತದೆ. ಕೋಟೆಯೊಳಗಿನ ವಿಶೇಷತೆಗಳು. ದಟ್ಟ ಬಂಡೆಗಳ ಮೇಲೆ ನಿರ್ಮಿತ ಗಟ್ಟಿಯಾದ ಗೋಡೆಗಳು, ಗಸ್ತುಬಾರರ ಮಂಚುಗಳು ಮತ್ತು ವೀಕ್ಷಣಾ ಕಾವಲು ಗುಡಿಗಳು, ಆಳವಾದ ನೀರಿನ ಕಣಿವೆ ಮತ್ತು ಹೂಳೆ, ಭೂಗರ್ಭದ ರಹಸ್ಯ ಮಾರ್ಗಗಳ ಅಸ್ತಿತ್ವ, ಸ್ಥಳೀಯರಿಂದ ಹೇಳಿಕೆ, ಪುರಾತನ ದೇವಾಲಯಗಳ ಗುರುತುಗಳು, ಯುದ್ಧ ಕಾಲದ ಶಿಲಾಶಾಸನಗಳು. ಕೋಟೆಯ ಮೇಲೆ ಹತ್ತಿದಾಗ ಸುತ್ತಲಿನ ಕೊಪ್ಪಳ ನಗರವು ಸಂಪೂರ್ಣವಾಗಿ ಕಾಣುತ್ತದೆ. ಬಂಡೆಗಳ ಮಧ್ಯೆ ಗಾಳಿ ಬೀಸುವ ಧ್ವನಿ ಯುದ್ಧ ಕಾಲದ ಪ್ರತಿಧ್ವನಿಯಂತೆ ಭಾಸವಾಗುತ್ತದೆ. ಇಂದಿನ ಕೊಪ್ಪಳ ಕೋಟೆ ಪ್ರವಾಸಿಗರ ಆಕರ್ಷಣೆ. ಇಂದಿಗೂ ಕೋಟೆ ತನ್ನ ಐತಿಹಾಸಿಕ ಗುರುತನ್ನು ಕಳೆದುಕೊಳ್ಳದೆ ನಿಂತಿದೆ. ಬೆಳಗಿನ ಹೊತ್ತಿನಲ್ಲಿ ಕೋಟೆ ಹತ್ತಲು ಅನೇಕರು ಬರುತ್ತಾರೆ. ಕಲ್ಲಿನ ಮೆಟ್ಟಿಲು, ಬಂಡೆಗಳ ಮಧ್ಯೆ ಮೂಡುವ ನೆರಳು, ಮೇಲೆದ್ದಾಗ ಸಿಗುವ ವಿಶಾಲ ದೃಶ್ಯ ಎಲ್ಲವೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಚಳಿಗಾಲದ ಬೆಳಗಿನ ಹೊತ್ತಿನಲ್ಲಿ ಮಂಜು ಸುಳಿಯುವಾಗ ಕೋಟೆಯ ಸೌಂದರ್ಯ ಆಕರ್ಷಕವಾಗಿ